ಇತ್ತೀಚೆಗೆ ನಡೆದ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ದಾಖಲೆಯಾಗಿದೆ. ಹಣ, ಹೆಂಡ, ಪಾರ್ಟಿ, ಜಾತಿ, ಒಳಜಾತಿಗಳ ಸುಳಿಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಗೆಲ್ಲುವ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ಆರಂಭದಲ್ಲೇ ಅಂತಹ ಹೆಜ್ಜೆ ಇರಿಸಿದ್ದಾರೆ. ವಿದ್ಯಾವಂತರ ಕ್ಷೇತ್ರದಲ್ಲೂ ಹೀಗಾಗಿದೆ ಎಂದು ನೊಂದು ಪರಾಜಿತ ಅಭ್ಯರ್ಥಿ ಆಯನೂರು ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಈ ಬಾರಿಯ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಬಹಳ ವಿಶೇಷವಾದಂಥ ಚುನಾವಣೆ ಇದು. ಹಿಂದೆಂದೂ ಕೂಡ ಈ ಥರದ ಒಂದು ದಾಖಲೆಯ ಚುನಾವಣೆ ನಡೆದಿರಲಿಲ್ಲ. ಮತಗಳು ಕೂಡ ದಾಖಲೆಯ ಅಂತರದಲ್ಲೇ ನನ್ನ ಪ್ರತಿಸ್ಪರ್ಧಿಗೆ ಬಂದಿದೆ. ದಾಖಲೆಯ ಮತಗಳೇ, ಇದುವರೆಗೂ ಅಷ್ಟೊಂದು ಮತಗಳು ಯಾರಿಗೂ ಬಂದಿರಲಿಲ್ಲ. ಮತಗಳ ದಾಖಲೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಸರ್ವ ಚಟುವಟಿಕೆಗಳ ದಾಖಲೆ ಕೂಡ ಆಗಿದೆ. ಹಣದ, ಹೆಂಡದ, ಪಾರ್ಟಿಗಳ, ಜಾತಿ ಮತ್ತು ಒಳಜಾತಿಯ ಎಲ್ಲ ಥರದ ಸಾಮಾಜಿಕ ಪಿಡುಗಾಗಬಹುದಾದಂಥ ಅನಿಷ್ಟಗಳಾದಂಥ ಎಲ್ಲ ಪದ್ಧತಿಗಳ ದಾಖಲೆ ಕೂಡ ಆಗಿದೆ. ಇದೆಲ್ಲದ ಪರಿಣಾಮ ವಿದ್ಯಾವಂತ ಕ್ಷೇತ್ರ ಅತ್ಯಂತ ಕಲುಷಿತ ಮತ್ತು ಮಲಿನ ಆಗಿದೆ. ಹಿಂದೆ ಸತತವಾಗಿ ಶಂಕರಮೂರ್ತಿ ಅವರು ಗೆಲ್ತಾ ಇದ್ರು, ನಂತರ ನನ್ನ ರಾಜಕಾರಣ 94ರಿಂದ ಇದುವರೆಗೆ 30 ವರ್ಷಗಳಾಯಿತು. 30 ವರ್ಷದಲ್ಲಿ ನಾನು ಎಂದೂ ಕೂಡ ಈ ಥರದ ಚುನಾವಣೆಯನ್ನು ನೋಡಿರಲಿಲ್ಲ, ಮತ್ತು ನಾನಂತೂ ಮಾಡಿಲ್ಲ. ಇದು 10ನೇ ಸಾರ್ವತ್ರಿಕ ಚುನಾವಣೆ. 10 ಚುನಾವಣೆಗಳಲ್ಲೂ ಕೂಡ ನಾನು ಯಾವುದೇ ರೀತಿಯ ವಾಮ ಮಾರ್ಗವನ್ನು ಅನುಸರಿಸಲೇ ಇಲ್ಲ. ಹಣವನ್ನಾಗಲಿ, ಹೆಂಡವನ್ನಾಗಲಿ, ಜಾತಿಯನ್ನಾಗಲಿ ಆಧರಿಸಿ ನಾನು ಚುನಾವಣೆಯನ್ನು ಮಾಡಲಿಲ್ಲ. 30 ವರ್ಷದಲ್ಲಿ ಈ ಚುನಾವಣೆ ಒಂದು ರೀತಿಯ ಆಘಾತ, ಮತ್ತು ವಿದ್ಯಾವಂತರ ವಲಯದಲ್ಲೂ ಕೂಡ ಈ ಹಂತದ ಜಾರುವಿಕೆ ಕಂಡಿರಲಿಲ್ಲ, ಮತ್ತು ನಾನು ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ. ನಾನು 30 ವರ್ಷದಲ್ಲಿ ಯಾವುದನ್ನು ಮಾಡಲಿಲ್ವೋ ಅದನ್ನು ಮಾಡೋದರಲ್ಲಿ ಬಿಜೆಪಿಯ ಅಭ್ಯರ್ಥಿ ಮೊದಲ ಹೆಜ್ಜೆಯಲ್ಲೇ ಅವರ ಹೆಜ್ಜೆನೇ ಮಾಂಸ ಮದ್ಯಗಳಿಂದ ತುಂಬಿ ತುಳುಕಾಡಿದೆ.